ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತು KEA ವೆಬ್ಸೈಟಲ್ಲಿ ಒಂದು ಪ್ರಾಯೋಗಿಕ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂಥೇಳಿ UGCET 2022 ಫಾರ್ಮನ್ನು ಫಿಲ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದಾರೆ. ಸೊ ನೀವು ಅದಕ್ಕೆ ಮಾಡಬೇಕಾಗಿರೋದಿಷ್ಟೇ. ಸೊ ಇಲ್ಲಿ ಪ್ರವೇಶ UGCET 2022 ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು CET ಪತ್ರಿಕಾ ಪ್ರಕಟಣೆ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿ ಹೇಳಿದ್ದೀನಿ. ಸೊ ಆನ್ಲೈನ್ ಅಪ್ಲಿಕೇಶನ್ ಟ್ರಯಲ್ ಅಧಿಸೂಚನೆ ಅಂತ ಇದೆ. ಇಲ್ಲಿ ನೋಡ್ಬೋದು CET 2022ಗೆ ಅರ್ಜಿ ಸಲ್ಲಿಸಲು ಅನುಕೂಲವಾಗುವಂತೆ ಪ್ರಾಯೋಗಿಕವಾಗಿ ಅಪ್ಲಿಕೇಶನ್ ಲಿಂಕನ್ನು ಪ್ರಾಧಿಕಾರದ ವೆಬ್ಸೈಟಲ್ಲಿ ನೀಡಲಾಗಿದೆ. ಅಂದರೆ ಸೊ ಎಕ್ಸ್ಪೆರಿಮೆಂಟ್ ಅಂಥೇಳಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಭ್ಯಾಸ ಮಾಡ್ಬೋದು. ಇಲ್ಲಿ ನೀವು ಯಾವುದೇ ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಎಲ್ಲದನ್ನು ಇನ್ಫಾರ್ಮೇಷನ್ ಅವ್ರು ಏನು ಕೇಳ್ತಾರೆ ಅದನ್ನು ಹಾಕಿಬಿಟ್ಟು ಸೊ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು ಕೂಡ ಇದು ಫೈನಲ್ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ, ಓನ್ಲಿ ಡಮ್ಮಿ ಆಗಿರ್ತದೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಗೊತ್ತಿರಲಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ ಆನ್ಲೈನ್ ಅರ್ಜಿ ತುಂಬುವ ಪ್ರಾಯೋಗಿಕ ಲಿಂಕ್ ಎಲ್ಲಿದೆ ಅಂತಲೂ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಹೋಗಿಬಿಟ್ಟು UGCET 2022 ಪ್ರಾಯೋಗಿಕ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರ್, ದಟ್ ಈಸ್ ಪಾಸ್ವರ್ಡ್, ಎಂಟರ್ ಕ್ಯಾಪ್ಚಾ ಅಂತ ಬರ್ತಾ ಇದೆ. ಬಟ್ ಇಲ್ಲಿ ನೀವು ಹೊಸ ಬಳಕೆದಾರ ನ್ಯೂ ಯೂಸರ್ ಅಂಥೇಳಿ ಮಾಡಬೇಕಾಗ್ತದೆ. ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಆಪ್ಷನ್ಸ್ಗಳು ಬರ್ತದೆ. ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವರೆ ಅಂತ ಬರ್ತದೆ, ಹೌದು ಅಥವಾ ಇಲ್ಲ. ನೀವೇನಾದರೂ CBSE ICSE ಬೇರೆ ಸ್ಟೇಟ್ ಆಗಿದ್ದರೆ ಇಲ್ಲ ಅಂತ ಹಾಕಿ, ನೀವು ಕರ್ನಾಟಕ SSLC ಆಗಿದ್ದರೆ ಎಸ್ ಅಂತ ಹಾಕಿದ ತಕ್ಷಣ ನಿಮಗೆ SSLC ರಿಜಿಸ್ಟ್ರೇಷನ್ ನಂಬರ್ ಕಾಣಿಸ್ತದೆ. ಇಲ್ಲಿ ನಾನು ಯಾವುದೇ ರೀತಿ ಡೆಮೋ ಮಾಡಿ ತೋರಿಸೋದಕ್ಕೆ ಆಗೋದಿಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಆಫ್ ದ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ನಂಬರ್. ಸೊ ಇಲ್ಲಿ ನೀವು ಹಾಕಿದ ತಕ್ಷಣ ಕ್ಯಾಂಡಿಡೇಟ್ಸ್ ನೇಮ್ ಇವೆಲ್ಲ ತನ್ನಿಂದ ತಾನೇ ಬಂದುಬಿಡ್ತದೆ. ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಷ್ಟೇ. ಅದಾದಮೇಲೆ ಇಲ್ಲಿ ಎಲ್ಲದನ್ನು ಫಿಲ್ ಮಾಡಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೊಂದು ಪಾಸ್ವರ್ಡ್ ಮತ್ತು ಒಂದು ಯೂಸರ್ ಐಡಿಯನ್ನು ನಿಮ್ಮ ಮೊಬೈಲಿಗೆ ಕಳಿಸ್ಕೊಡ್ತಾರೆ. ಅದನ್ನು ಇದರಲ್ಲಿ ಕಳಿಸ್ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಇದು ಟ್ರಯಲ್ ಆಗಿರೋದಕ್ಕೆ. ಸೊ ಅದಾದಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಆಗಿ ನೋಡ್ಬೋದು. ಸೊ ಇದು ಓನ್ಲಿ ರಿಮೆಂಬರ್, ಇದು ಟ್ರಯಲ್ ಆಗಿರ್ತದೆ, ಇದು ಫೈನಲ್ ಆಗಿರೋದಿಲ್ಲ ಅನ್ನೋದು ಗೊತ್ತಿರಲಿ, ರೈಟ್. ಸೊ ಇದಾದ ಮೇಲೆ ಇಲ್ಲಿ UGCET 2022 ಸಂಬಂಧಿತ ಪ್ರಶ್ನೆಗಳನ್ನು ವಾಟ್ಸಪ್ ನಂಬರ್ಗೆ ತಿಳಿಸ್ಬೋದು ಅಂತಲೇ ಹೇಳಿದ್ದಾರೆ. ವಾಟ್ಸಪ್ ನಂಬರ್ನ ಡೌನ್ಲೋಡ್ ಅಂದರೆ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ಈ ಒಂದು ಮೆಸೇಜನ್ನು ಕೂಡ ಹಾಕ್ಬೋದು, ನಿಮಗೇನಾದರೂ ಡೌಟ್ಸ್ ಇದ್ದರೆ, ಪ್ರಾಬ್ಲಮ್ಗಳಿದ್ದರೆ. ಸೊ ನೀವು ಹಾಕ್ಬೋದು, ಅವರು ರಿಪ್ಲೈ ಮಾಡ್ತಾರೋ ಇಲ್ಲೋ ಸೆಕೆಂಡರಿ. ರಿಪ್ಲೈ ಮಾಡಿದರೆ ಯು ಆರ್ ವೆರಿ ಲಕ್ಕಿ ಇನಫ್. ಇದಿಷ್ಟು ಇವತ್ತಿನ ವಿಡಿಯೋ. ಡೆಫಿನೆಟ್ಲಿ ಸದ್ಯದಲ್ಲೇ ಇದರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಬ್ರೋಷರ್ ಇರ್ಬೋದು, ಲಾಸ್ಟ್ ಡೇಟ್ ಯಾವಾಗ ಅನ್ನೋದಾಗಿರ್ಬೋದು, ಇವೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾರೆ. ಅದನ್ನು ಹೇಳಿದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.